ಹೊಸಪೇಟೆಯ ಬಿಜೆಪಿ ಪ್ರಭಾವಿ ಮುಖಂಡೆ ಕಾಂಗ್ರೆಸ್ ಸೇರ್ಪಡೆಗೊಂಡು ಬಿಜೆಪಿ ಪಾಳೆಯಕ್ಕೆ ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಮತ್ತೊಮ್ಮೆ ಹೊಸಪೇಟೆಯಲ್ಲಿ ಕೇಸರಿ ಪಾಳೆಯಕ್ಕೆ ಇದು ಒಂತರಹದ ಬಿಗ್ ಶಾಕ್. ಸರಿ, ಏನು ಹೊಸಪೇಟೆಯ ಬಿಜೆಪಿಯ ಮುಖಂಡೆ ಇವತ್ತು ಕಾಂಗ್ರೆಸ್ ಸೇರ್ಪಡೆಗೊಂಡು ಬಿಜೆಪಿ ಪಾಳೆಯಕ್ಕೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಇದು ಕೇಸರಿ ಪಾಳೆಯಕ್ಕೆ ಒಂತರಹದ ಬಿಗ್ ಶಾಕ್. ಹೊಸಪೇಟೆಯ ಬಿಜೆಪಿಯ ಮುಖಂಡೆ ಆಗಿದ್ದಂತಹ, ಅದರಲ್ಲೂ ಕೂಡ ಸಚಿವರ ಸಂಬಂಧಿ ಇವತ್ತು ಕಾಂಗ್ರೆಸ್ ಸೇರ್ಪಡೆಯಾಗ್ತಾ ಇರುವಂತಹದ್ದು. ಇದು ಬಿಜೆಪಿ ಪಾಳೆಯಕ್ಕೆ ಬಿಗ್ ಶಾಕ್. ಇದು ಹೊಸಪೇಟೆ ಬಿಜೆಪಿ ಪ್ರಭಾವಿ ಮುಖಂಡೆ ಇವತ್ತು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇರತಕ್ಕಂತಹದ್ದು. ಇದು ಒಂತರಹ ಬಿಜೆಪಿಗೆ ಮತ್ತೊಂದು ಶಾಕ್ ಅಥವಾ ಮತ್ತೊಂದು ಆಘಾತವೇ ಸರಿ. ಅದರಲ್ಲೂ ಕೂಡ ಸಚಿವರ ಸಂಬಂಧಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನೋದಾದ್ರೆ ಅದು ಕೂಡ ಎಲೆಕ್ಷನ್ ಹೊಸ್ತಿಲಲ್ಲಿ ಇದು ಒಂಥರ ಕೇಸರಿ ಪಾಳೆಯಕ್ಕೆ ಬ್ಯಾಕ್ ಟು ಬ್ಯಾಕ್ ಶಾಕ್, ಆಘಾತ ಆಗ್ತಾ ಇರತಕ್ಕಂತಹದ್ದು. ಅದು ಕೂಡ ಲೋಕಸಮರದ ಹೊಸ್ತಿಲಲ್ಲಿ ಇದು ಒಂತರಹದ ಬದಲಾವಣೆ, ಬಿಜೆಪಿಗೆ ಒಂತರಹದ ಶಾಕ್. ಸರಿ, ಏನು ಮಾಜಿ ಸಚಿವರ ಅಥವಾ ಅವರ ಸಂಬಂಧಿ ಇವತ್ತು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇರ್ತಕ್ಕಂತಹದ್ದು. ಅಲ್ಲಿನ ಸ್ಥಳೀಯ ಬಿಜೆಪಿ ಮುಖಂಡರು ಸಾಕಷ್ಟು ಆಯಾಮಗಳಲ್ಲಿ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟರು. ಅದಲ್ಲೆಲ್ಲವೂ ಕೂಡ ಅವರು ವಿಫಲತೆಯನ್ನು ಕಂಡ್ರು. ಯಾವ ಮನವೊಲಿಕೆಗೂ ಕೂಡ ಸಿದ್ಧವಾಗಿರಲಿಲ್ಲ ಆ ಮುಖಂಡೆ. ಹಾಗಾದ್ರೆ ಆ ಮುಖಂಡೆ ಯಾರು? ಇವತ್ತು ಏನು ಕಾಂಗ್ರೆಸ್ ಸೇರ್ಪಡೆಗೊಳ್ತಾ ಇರ್ತಕ್ಕಂತಹ ಮುಖಂಡೆ ಯಾರು? ನೀವು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಹೊಸಪೇಟೆ ಬಿಜೆಪಿ ಪ್ರಭಾವಿ ಮಹಿಳಾ ಮುಖಂಡೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇರ್ತಕ್ಕಂತಹದ್ದು. ಎರಡು ಕೈಗಳನ್ನ ಚಾಚಿ ಸ್ವೀಕಾರ ಮಾಡ್ಕೊಳ್ತಾ ಇದ್ದಾರೆ. ಇದು ಕಾಂಗ್ರೆಸ್ಗೆ ಬಹುದೊಡ್ಡ ತಿಮಿಂಗಿಲ ಸಿಕ್ಕಿದಂತೆ. ಕಾರಣ, ಎಲೆಕ್ಷನ್ ಹೊಸ್ತಿಲಲ್ಲಿ ಬಿಜೆಪಿಯ ಅತಿ ದೊಡ್ಡ ಪ್ರಭಾವಿ ಮಹಿಳೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನೋದಾದ್ರೆ ಇದು ಒಂತರಹ ಕಾಂಗ್ರೆಸ್ಗೆ ಸಂತಸ. ಇಲ್ಲಿ ಇನ್ನು ಕೇಸರಿ ಪಾಳೆಯಕ್ಕೆ ಇದು ಬಿಗ್ ಶಾಕ್. ಸರಿ, ಅದರಲ್ಲೂ ಮಾಜಿ ಸಚಿವ ಆನಂದ್ ಸಿಂಗ್ ಕುಟುಂಬದ ಸಂಬಂಧಿ ಕವಿತಾ ಸಿಂಗ್ ಏನಿವತ್ತೇನು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ, ಅವರು ಮಾಜಿ ಸಚಿವ ಆನಂದ್ ಸಿಂಗ್ ಕುಟುಂಬದ ಸಂಬಂಧಿ ಕವಿತಾ ಸಿಂಗ್. ಇವರು ಇವತ್ತು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ತುಕಾರಾಮ್ ನೇತೃತ್ವದಲ್ಲಿ ಈ ಪಕ್ಷ ಸೇರ್ಪಡೆಯಾಗಿರ್ತಕ್ಕಂತಹದ್ದು. ಕಳೆದ 15 ವರ್ಷಗಳಿಂದ ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ ಕವಿತಾ ಸಿಂಗ್ ಸಾಕಷ್ಟು ಹೆಸರನ್ನ ಮಾಡಿದ್ರು, ಪ್ರಭಾವಿ ನಾಯಕಿ ಅಂತ ಕರೆಸಿಕೊಂಡಿದ್ರು. ಅಂತಹ ಪ್ರಭಾವಿ ನಾಯಕಿ ಇವತ್ತು ಕಾಂಗ್ರೆಸ್ ಅನ್ನ ಸೇರ್ಪಡೆಗೊಂಡಿದ್ದಾರೆ. ಅದು ಕೂಡ ಅಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಮ್ ನೇತೃತ್ವದಲ್ಲಿ. ಸಾಕಷ್ಟು ರೀತಿಯ ಕಾಂಗ್ರೆಸ್ನ ಸ್ಥಳೀಯ ನಾಯಕರಿದ್ರು. ಆ ಸ್ಥಳೀಯ ನಾಯಕರುಗಳ ಸಾನ್ನಿಧ್ಯದಲ್ಲಿ ಕವಿತಾ ಸಿಂಗ್ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ. ಇದು ಈಗ ಬಿಜೆಪಿ ಪಾಳೆಯಕ್ಕೆ ಅತಿ ದೊಡ್ಡ ಆಘಾತವೇ ಸರಿ. ಎಲೆಕ್ಷನ್ ಹೊಸ್ತಿಲಲ್ಲಿ ತಮ್ಮ ಪಕ್ಷವನ್ನ ಕೈಯಲ್ಲಿ ಹಿಡಿದುಕೊಳ್ಳಲು ಅಥವಾ ಅವರನ್ನ ಸಂರಕ್ಷಣೆ ಮಾಡಿ ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗದೆ ನಮ್ಮ ಕೈಯಾರೆ ಸ್ವಯಂಕೃತ ಅಪರಾಧ ಎನ್ನುವ ರೀತಿಯಲ್ಲಿ ಬಿಜೆಪಿ ಮುಖಂಡರೇ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಕಾರಣ, ಹೊಸಪೇಟೆ ಬಿಜೆಪಿ ಪ್ರಭಾವಿ ಮಹಿಳಾ ಮುಖಂಡೆ ಕಾಂಗ್ರೆಸ್ ಸೇರ್ಪಡೆಯಾಗಿರ್ತಕ್ಕಂತಹದ್ದು. ಈ ಹಿಂದೆ ಸಾಕಷ್ಟು ಅಲ್ಲಿನ ಸ್ಥಳೀಯ ಬಿಜೆಪಿ ನಾಯಕರು ಕೂಡ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರು, ಆದರೆ ಸಾಧ್ಯವಾಗಿಲ್ಲ. ನಿಮ್ಮ ಕಡೆನೂ ನಾನು ಸೇರಿಸ್ತಾ ಇದ್ದೀನಿ, ನನಗೆ ತುಂಬಾ ಸಂತೋಷ ಆಗ್ತಾ ಇದೆ.